ರೊಟ್ಟಿ ಚಪಾತಿಗೆ ರುಚಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಮಾಡೋಕ್ಕೆ ಸುಲಭ ಆಗಿರಬೇಕು ಅಂದರೆ ಈ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿ. ಎಕ್ಸಲೆಂಟ್ ಆಗಿರುತ್ತೆ. A1 ಕಾಂಬಿನೇಷನ್. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲು ನಾವು ಏನು ಮಾಡಬೇಕು, ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಂಡೆಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಸುಮಾರು 2 ಕಪ್ಪಿನಷ್ಟು ಬೆಂಡೆಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಹುರಿಯೋಕ್ಕಿಂತ ಮುಂಚೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲ ಒರೆಸಿ ಅಥವಾ ಒಣಗಿಸ್ಬಿಟ್ಟು ಆಮೇಲೆ ಸಣ್ಣದಾಗಿ ಕಟ್ ಮಾಡಬೇಕು. ಆಗ ನೀರಿನಂಶ ಇರೋದಿಲ್ಲ. ನೀರಿನಂಶ ಇದ್ದರೆ ಏನಾಗುತ್ತೆ ಅಂದರೆ ಅಂಟು ಬರುತ್ತೆ. ನೀರಿನಂಶ ಇಲ್ಲ ಅಂದರೆ ಈ ರೀತಿ ಬೇಗ ಸುಂಡಿ ಹೋಗುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಒಂದು 6ರಿಂದ 8 ನಿಮಿಷ ಹುರಿದ್ರೆ ಈ ರೀತಿ ಸುಂಡುತ್ತೆ. ಈಗ ಕರೆಕ್ಟಾಗಿ ಬೆಂದಿದೆ. ಎಣ್ಣೆಲಿ ಹುರಿದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹಾಗೆಯೇ ಕಲರು ಸಹ ಅದೇ ಥರ ಮೇಂಟೈನ್ ಆಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಸೈಡ್ಗೆ ಇಡೋಣ. ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ ರಸಂ ಪುಡಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕತ್ತರಿಸಿರೋಂಥ ಈರುಳ್ಳಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಹಣ್ಣನ್ನು ಸೇರಿಸಿದ್ದೀನಿ. ಟೊಮೆಟೊ ಈರುಳ್ಳಿನ ಒಗ್ಗರಣೆಗೆ ಕತ್ತರಿಸಿದ್ನಲ್ಲ ಅದನ್ನೇ ಸಹ ಸೇರಿಸಿದ್ದೀನಿ. ಇವಾಗ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನ ಸೈಡ್ಗೆ ಇಡೋಣ. ಇವತ್ತಿನ ಈ ಪಲ್ಯನ ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಓಕ್ನಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಏನು ಮಾಡಬೇಕು ಅಂದರೆ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಈ ಓಕಿಗೆ ಹಾಕಿ ಆಮೇಲೆ ಒಗ್ಗರಣೆ ಸಾಮಗ್ರಿಗಳು ಅಂದರೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಕೆಂಪು ಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ತುಂಬಾ ಮುಖ್ಯ. ಈ ಪಲ್ಯಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕು. ಬೇಳೆಗಳು ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗಬೇಕು, ಹಾಗೆಯೇ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಒಗ್ಗರಣೆ ರೆಡಿ ಆಗಬೇಕಾದ್ರೆ ನಾನು ಅದಕ್ಕೆ ಕೆಲವು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿದೆ ಅಂದಾಗ ಇದಕ್ಕೆ ನಾವು ಒಂದು ಅರ್ಧ ಈರುಳ್ಳಿನ ಕತ್ತರಿಸಿದಂಥ ಈರುಳ್ಳಿನ ಸೇರಿಸಿ ಈರುಳ್ಳಿಯನ್ನು ಸಹ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಒಂದು 2 ಹಣ್ಣಾಗಿರೋಂಥ ಟೊಮೆಟೊನ ಸಣ್ಣದಾಗಿ ಕತ್ತರಿಸಿಕೊಂಡಿದೆ ಅದನ್ನು ಸಹ ಇಲ್ಲಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದೆ. ಈ ಹಂತದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮೊದಲೇ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆಗೆ ನಾನು ಸಾರಿನ ಪುಡಿನ ಸೇರಿಸ್ತೀನಿ. ನೀವು ಸಾರಿನ ಪುಡಿ ಬದಲು ರಸಂ ಪುಡಿನೂ ಸಹ ಸೇರಿಸ್ಬೋದು. ಮಸಾಲೆ ಸೇರಿಸಿದ ಮೇಲೆ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸಹ ಅದಕ್ಕೆ ಸೇರಿಸಿ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಯಾಕೆಂದರೆ ಬೆಳ್ಳುಳ್ಳಿ, ಜೀರಿಗೆ, ಕಾಯಿ ಎಲ್ಲ ಹಸಿಯಾಗಿ ಸೇರಿಸಿದ್ವಲ್ಲ, ಹಾಗಾಗಿ ಅದರ ಹಸಿ ವಾಸನೆ ಹೋಗುವವರೆಗೆ ಬೇಯಿಸಬೇಕು. ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1ರಿಂದ 2 ಕುದಿ ಬಂದರೆ ಸಾಕಷ್ಟೇ. ಈಗ 1ರಿಂದ 2 ಕುದಿ ಬಂದಾಗಿದೆ ಅಂದಾಗ ನಾವು ಮೊದಲೇ ಹುರಿದಿಟ್ಕೊಂಡಂಥ ಬೆಂಡೆಕಾಯಿ ಪೀಸಸ್ನ ಇದಕ್ಕೆ ಸೇರಿಸಿದ್ದೀನಿ. ಮೊದಲು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಿ, ಆಮೇಲೆ ರುಬ್ಬಿರೋಂಥ ಮಸಾಲೆ ಹಾಕಿ ಅದನ್ನ ಸ್ವಲ್ಪ ಕುದಿಸಿದ ಮೇಲೆ ಮೊದಲೇ ಹುರಿದಿರೋಂತಹ ಬೆಂಡೆಕಾಯಿ ಪೀಸನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಬೆಂಡೆಕಾಯಿ ಗೊಜ್ಜು ರೆಡಿ. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಈಗ ಮತ್ತೆ ನಾನು ಒಂದು 50 ml ಅಷ್ಟು ನೀರನ್ನ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಮೊದಲೇ ಹಾಕೋಬಹುದು, ಇಲ್ಲ ಕೊನೆಗೂ ಸಹ ಹಾಕೋಬಹುದು. ಬೆಂಡೆಕಾಯಿ ಹುರಿಬೇಕಾದರೂ ಸಹ ಸ್ವಲ್ಪ ಉಪ್ಪನ್ನು ಸೇರಿಸ್ಬೋದು. ನಾನು ಸೇರಿಸಿಲ್ಲ. ಎಲ್ಲದಕ್ಕೂ ಸೇರಿಸಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಮತ್ತೆ ಒಂದು 2ರಿಂದ 3 ಕುದಿ ಬಂದರೆ ಸಾಕು. ರುಚಿಯಾದಂಥ ಬೆಂಡೆಕಾಯಿ ಗೊಜ್ಜು ರೆಡಿ. ಎಕ್ಸಲೆಂಟ್ ಆಗಿರುತ್ತೆ. ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಸಹ ಅದ್ಭುತವಾಗಿರುತ್ತೆ. ಬಿಸಿ ಬಿಸಿ ಬಿಳಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರಂತೂ ಅಮೃತ ಇದ್ದಾಗಿರುತ್ತೆ. ಈ ಆಲ್ ಇನ್ ಒನ್ ಬೆಂಡೆಕಾಯಿ ಗೊಜ್ಜನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಇವತ್ತು ಈ ಗೊಜ್ಜಿನೊಂದಿಗೆ ನಾನು ನುಗ್ಗೆ ಸೊಪ್ಪು ಹಾಕಿರೋಂಥ ಅಕ್ಕಿ ರೊಟ್ಟಿನ ಮಾಡಿದ್ದೀನಿ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಹಾಕ್ಕೊಂಡು ಅದ್ರ ಮೇಲೂ ಸಹ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.